ನಾಯಕರ ನಡುವೆ ಚರ್ಚೆ ಶುರುವಾಗಿದೆ. ಟವೆಲ್ ಬಗ್ಗೆ ಸುರ್ಜೇವಾಲಾ ಸಿಎಂ ಡಿಸಿಎಂ ಮಾತುಕತೆಯನ್ನು ಮಾಡಿದ್ದಾರೆ. ಸುರ್ಜೇವಾಲಾಗೆ ಟವೆಲ್ ವಿಶೇಷತೆ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಕಾರ್ಮಿಕ ಟವೆಲ್ ಬಗ್ಗೆ ಇವತ್ತು ಕೇಂದ್ರದ ಹೊಸ ಕಾಯ್ದೆ ವಿರುದ್ಧ ಹೋರಾಟವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಈ ಹೋರಾಟದಲ್ಲಿ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಕೂಡ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಾರ್ಮಿಕರ ಟವೆಲ್ ನೋಡ್ತಾ ಇರ್ತೀರಿ, ಕೂಲಿ ಕಾರ್ಮಿಕರು ಯಾವಾಗಲೂ ಕೂಡ ಇಂಥ ಟವೆಲ್ಗಳನ್ನು ಧರಿಸಿರ್ತಾರೆ. ಆ ಟವೆಲ್ಗಳನ್ನು ಇವತ್ತು CM ಕೂಡ ಧರಿಸಿದ್ರು. ಅಲ್ಲಿರುವಂಥ ಬಹುತೇಕರು ಕೂಡ ಆ ಟವೆಲ್ಗಳನ್ನು ಹಾಕಿಕೊಂಡಿದ್ರು. ಅದು ಕಾರ್ಮಿಕರ ಸಂಕೇತವಾಗಿ CM ಹಾಕಿಕೊಂಡಂಥ ಟವೆಲ್ ವಿಚಾರವಾಗಿ ಇದೇನು ಟವೆಲ್ಲು ಅಂತ ಹೇಳಿ ಸುರ್ಜೇವಾಲಾ ಕೇಳಿದ್ದಾರೆ. ಈ ಟವೆಲ್ ಇದು ಕಾರ್ಮಿಕರು ಹಾಕಿಕೊಳ್ಳುವಂಥ ಟವೆಲ್ ಅಂತ ಹೇಳಿ GC ಚಂದ್ರಶೇಖರ್ ಕೂಡ ಇದ್ದಾರೆ, ಅವರು ಕೂಡ ವಿವರಣೆ ಕೊಟ್ಟಿದ್ದಾರೆ. ನಂತರ CM ಸಿದ್ದರಾಮಯ್ಯ ಕೂಡ ವಿವರಿಸಿದ್ದಾರೆ, DCM DK ಶಿವಕುಮಾರ್ ಕೂಡ ವಿವರಿಸಿದ್ದಾರೆ ಇದು ಕಾರ್ಮಿಕರ ಟವೆಲ್ ಅಂತ ಹೇಳಿ. ಸಚಿವ ಈಶ್ವರ್ ಖಂಡ್ರೆ ನಿವಾಸಕ್ಕೆ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ರು. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ರು ಬೆಂಗಳೂರಿನ ಈಶ್ವರ್ ಖಂಡ್ರೆ ಸರ್ಕಾರಿ ನಿವಾಸಕ್ಕೆ. ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಇತ್ತೀಚೆಗಷ್ಟೇ ನಿಧನರಾಗಿದ್ದರು. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಬರಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಸಂತಾಪವನ್ನು ಇವತ್ತು ಸುರ್ಜೇವಾಲಾ ಸಲ್ಲಿಸಿದ್ದಾರೆ. ಭೀಮಣ್ಣ ಖಂಡ್ರೆ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ರಾಜಕಾರಣದ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈಗ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಆಯ್ಕೆಯಾದ ನಂತರದಲ್ಲಿ ಅವರಿಗೆ ಶುಭವನ್ನು ಕೂಡ ಕೋರಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಸಲ್ಲಿಸಿದ್ದಾರೆ.